ಟಿವಿ9 ನೆಟ್ವರ್ಕ್ ಪ್ರಸ್ತುತಪಡಿಸುತ್ತಿರುವ ಎಜುಕೇಷನ್ ಎಕ್ಸ್ಪೋ 2025ಕ್ಕೆ ಇವತ್ತಿನಿಂದ ಚಾಲನೆ ನೀಡಲಾಗಿದೆ. ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರವಾಸಿನಿಯಲ್ಲಿ ಈ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. 3 ದಿನಗಳ ಕಾಲ ಈ ಎಜುಕೇಷನ್ ಎಕ್ಸ್ಪೋ ಇರುತ್ತೆ. 8 ಎಡಿಷನ್ಗಳನ್ನು ಪೂರೈಸಿ 9ನೇ ಎಡಿಷನ್ಗೆ ಟಿವಿ9 ಎಕ್ಸ್ಪೋ ಕಾಲಿಟ್ಟಿದೆ. ಎಜುಕೇಷನ್ ಎಕ್ಸ್ಪೋ ಇದು ಪ್ರಾಥಮಿಕ ಹಾಗೆ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹಾಗೆ ವಿದ್ಯಾಪತಿ ಸಿನಿಮಾ ಜೋಡಿ ನಟ ನಾಗಭೂಷಣ್ ಹಾಗೆ ಮಲೈಕಾ ವಸುಪಾಲ್ ಚಾಲನೆಯನ್ನ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನೋಬೆಲ್ ಜಾಯ್ಕರ್ ಸೀನಿಯರ್ ವಿಪಿ ಟಿವಿ9 ನೆಟ್ವರ್ಕ್ ಹಾಗೆ ಡಾಕ್ಟರ್ ಜೆ ಶ್ರೀನಿವಾಸ್ ರಾವ್ ಕೆಎಲ್ ಯೂನಿವರ್ಸಿಟಿ ಡೈರೆಕ್ಟರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ರೂಫ್ ಟಾಪ್ನ ಕೆಳಗಡೆ ನಿಮಗೆ ವೆರೈಟಿ ಆಫ್ ಆಪ್ಷನ್ಸ್ಗಳಿರುತ್ತೆ. ಯಾವ ಕಾಲೇಜುಗಳ ಆಯ್ಕೆ ಮಾಡಬಹುದು, ಯಾವ ರೀತಿಯಾದಂಥ ಎಜುಕೇಷನ್ ಸಿಸ್ಟಮ್ ಅನ್ನು ನೀವು ಆಯ್ಕೆ ಮಾಡಬಹುದು, ಜೊತೆಗೆ ಯಾವ ಕೋರ್ಸ್ಗಳು ನಿಮ್ಮ ಮಗುವಿಗೆ ಸೂಕ್ತವಾಗಿರುತ್ತೆ, ಇವೆಲ್ಲವನ್ನು ನಿಮ್ಮಲ್ಲಿರುವಂಥ ಡೌಟ್ಗಳನ್ನು ಕೇಳ್ಕೊಳ್ಳೋದಕ್ಕೆ ಅಲ್ಲಿ ಎಜುಕೇಷನ್ ಎಕ್ಸ್ಪರ್ಟ್ ಕೂಡ ಇರ್ತಾರೆ. ನೀವು ಅವ್ರಗಳ ಜೊತೆ ಮಾತನಾಡಬಹುದು, ಮುಕ್ತವಾಗಿ ಕೇಳಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಜೊತೆಗೆ ಇರುವಂಥ ಆಪ್ಷನ್ಸ್ಗಳಲ್ಲಿ ನಿಮ್ಗೆ ಯಾವುದು ಸೂಕ್ತ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದೊಳ್ಳೆ ಅವಕಾಶ ಇದೆ. ಧನ್ಯವಾದ ನಾಗಭೂಷಣ್. ಟಿವಿ9 ಮಾಧ್ಯಮದ ಎಲ್ಲ ವೀಕ್ಷಣೆ ಮಾಡೋರಿಗೂ ಮತ್ತು ಇಲ್ಲಿರ್ತಕ್ಕಂಥವ್ರಿಗೂ ಮಾರ್ಕೆಟಿಂಗ್ ಹೆಡ್ ಮಿಸ್ಟರ್ ನೋಬಲ್ ಅವರೇ, ಅದೇ ರೀತಿ ಮಿಸ್ಟರ್ ಶ್ರೀನಿವಾಸ್, ನಾಗಭೂಷಣ್ ಅವರು ಹೊಸದಾಗಿ ನಮ್ಮ ಚಿತ್ರರಂಗಕ್ಕೆ ಬರ್ತಾ ಇರೋದಕ್ಕೆ ನಿಮಗೆ ಸ್ವಾಗತ ಹಾಗೂ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ, ಅದೇ ರೀತಿ ಮಿಸ್ ಮಲೈಕಾ ಅವ್ರಿಗೂ ಕೂಡ ನಾನು ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತದೆ, ಭಾಳ ಹೆಮ್ಮೆ ಆಗ್ತದೆ. ಸುಮಾರು ವರ್ಷ ಹಿಂದೆ ನಾವು ಈ ಕಾರ್ಯಕ್ರಮ ಟಿವಿಯಲ್ಲಿ ನೋಡ್ತಾ ಇದ್ವಿ, ಆದರೆ ನನಗೆ ಗೊತ್ತಿರಲಿಲ್ಲ ಯು ವಿಲ್ ಕಾಲ್ ಮೀ ಒನ್ ಡೇ ಆ್ಯಂಡ್ ದೆನ್ ಗೆಟ್ ದಿಸ್ ಹೋಲ್ ಥಿಂಗ್ ಇನಾಗ್ರೇಟೆಡ್ ಬೈ ಮೀ. ನನಗೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಇದು 9-10ನೇ ವರ್ಷ ನೀವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ಭಾಳ ಅರ್ಥಪೂರ್ಣವಾಗಿ ನೀವು ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಅಷ್ಟೇ ಒಂದೇ ಸೂರಲ್ಲಿ ಎಲ್ಲ ಥರದ ಮಾಹಿತಿ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ನಾವೆಲ್ಲ ಓದಬೇಕಾದ್ರೆ ಅವಾಗೆಲ್ಲ ಒಂದು 3 ಸಬ್ಜೆಕ್ಟ್ ಇತ್ತು ಅಷ್ಟೇ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಅವಿನಾಶ್ ಅವರೇ, ಭಾಳ ಸಂತೋಷ. ನೀವು ಮಲೆನಾಡು ಭಾಗದವರು. ಮುಂಚೆ ಎಲ್ಲ ನಾವೆಲ್ಲ ಓದಬೇಕಾದ್ರೆ ನಮಗೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಅಂತ ಹೇಳಿತ್ತು. ಆದರೆ ಇವತ್ತು ಐ ಥಿಂಕ್ ಇಟ್ಸ್ ಟೋಟ್ಲಿ ಎ ಡಿಫ್ರೆಂಟ್ ಡೈಮೆನ್ಷನ್. ಲಾಡ್ ಆಫ್ ಆಪ್ಷನ್ಸ್ ಆರ್ ದೇರ್. ಮಕ್ಕಳಿಗೆ ತುಂಬ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿ ಬಗ್ಗೆ ಸ್ವಲ್ಪ ಇನ್ನೂ ವಿಭಿನ್ನವಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇಂಥ ವ್ಯವಸ್ಥೆಯಲ್ಲಿ ಯಾಕೆಂದರೆ ಮಕ್ಕಳು 10ನೇ ಕ್ಲಾಸಲ್ಲಿ ಮತ್ತು PUCಯಲ್ಲಿ ವಿಶೇಷವಾಗಿ ಇವರು 2 ಕಡೆಗೆ ಅವರೊಂದು ಡಿಸಿಷನ್ ತೊಗೊಳ್ತಾರೆ ಅವ್ರ ಲೈಫಲ್ಲಿ. ಒಂದು ಕಡೆಗೆ ಇದನ್ನು ತಗೊಳ್ಬೇಕು, ಅವರಿಗೆ ಕನ್ಫ್ಯೂಷನ್ನು. ನೀವು ನನ್ನ ಮಗನಿಗೆ ಕೇಳಿದಾಗ ಒಂದು ಸತಿ ಡಾಕ್ಟ್ರ್ ಅಂದ್ರ, ಏರೋಸ್ಪೇಸ್ ಅಂದ, ಈಗ ಅವನು PC